ಒಂದು ರೀತಿಲಿ ಯಾಕಂದರೆ ಸಮಸ್ಯೆಗಳು ಹೆಚ್ಚಿಗೆ ಅಲ್ಲ, ಕಾರಣಗಳು ಹೆಚ್ಚಿಗೆ. ಅದರಿಂದ ತಂದೆ ತಾಯಿಗಳು ಕರ್ಕೊಂಡು ಬಂದಾಗ ನಾವು ಚೆಕಪ್ ಮಾಡ್ತೀವಿ. ನಮ್ಮ ಸ್ಪೆಷಾಲಿಟಿಯಲ್ಲಿ ಅಂದರೆ ಮಕ್ಕಳ ದಂತ ಚಿಕಿತ್ಸೆಯಲ್ಲಿ ನಮ್ಮ ಪ್ರೊಸೀಜರ್ಸು ಹುಟ್ಟಂದಿನಿಂದ ಸುಮಾರು ಒಂದು 14-15 ವರ್ಷದವರೆಗೂ ನಾವು ಮಕ್ಕಳನ್ನ ನೋಡ್ತೀವಿ. ಮಕ್ಕಳನ್ನ ರೆಗ್ಯುಲರಾಗಿ ಚೆಕಪ್ಗೆ ಕರ್ಕೊಂಡು ಬರ್ತಾಯಿದ್ರೆ ಆಯಾ ವಯಸ್ಸಿಗೆ ತಕ್ಕಂಗೆ ನಾವು ಅಡ್ವೈಸ್ ಕೊಡ್ತೀವಿ. ಆ್ಯಂಟಿಸಿಪೇಟ್ರಿ ಗೈಡೆನ್ಸ್ ಅಂತ ನಾವು ಟೆಕ್ನಿಕಲಾಗಿ ಹೇಳ್ತೀವಿ. ಅಂದರೆ ವಯಸ್ಸಿಗೆ ತಕ್ಕಂಥ ಅಡ್ವೈಸ್ನ ನಾವು ಸಲಹೆಗಳನ್ನ ನಾವು ಕೊಡ್ತೀವಿ. 6 ತಿಂಗಳಿಗೆ ಹಲ್ಲು ಬರುವ ಸಮಯದಲ್ಲಿ ಏನು ಮಾಡಬೇಕು, ಹಲ್ಲು ಬಂದಾದ ಮೇಲೆ ಏನು ಮಾಡಬೇಕು, ಹೇಗೆ ಆಹಾರ ಪದಾರ್ಥಗಳು ಯಾವ್ದು ಕೊಡಬೇಕು, ಅಂದರೆ ನಾವು ಆಯಾ ಸಮಯಕ್ಕೆ ನಾವು ಕೊಡುವಾಗ ಹಾಗೆ ರೆಗ್ಯುಲರ್ ಚೆಕಪ್ ಮಾಡ್ತಾಯಿದ್ರೆ ಸಮಸ್ಯೆ ಚಿಕ್ಕದಾದಾಗ ಸಿಂಪಲಾಗಿರುವಾಗ ಮಾಡೋದು ಸುಲಭ. ಸೊ ದಂತವೈದ್ಯರ ಹತ್ರ ಕರ್ಕೊಂಡು ಬಂದರೆ ಅವರು ನೋಡಿಬಿಟ್ಟು, ಮುಖ್ಯವಾಗಿ ಮಕ್ಕಳ ದಂತವೈದ್ಯರು ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಅದು ಆ ಸಮಸ್ಯೆಗೆ ತಕ್ಕಂಗೆ ಟ್ರೀಟ್ಮೆಂಟ್ ಮಾಡಿದ್ರೆ ತೊಂದರೆ ಕಮ್ಮಿ ಆಗುತ್ತೆ. ಗಮನಿಸ್ತಾ ಇರಲಿ, ಒಂದು ವೇಳೆ ಮಗು ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ ಅಂದರೆ, ಅಥವಾ ನಿದ್ದೆಯಲ್ಲಿ ಹೆಚ್ಚಿಗೆ ಸಮಯ ಎಚ್ಚರಿಕೆಯಾಗಿ ಕೂತ್ಕೊಳ್ತಾ ಇದ್ದಾರೆ ಅಂತಂದರೆ ಒಂದು ಸರಿ ಮಕ್ಕಳು ವೈದ್ಯರಿಗೂ ಒಂದು ಸರಿ ಕರ್ಕೊಂಡು ಹೋಗಿ ತೋರಿಸ್ಬೇಕು. ಇಲ್ಲ ಮಲಗಿರುವಾಗ ಹಲ್ಲು ಕಡಿಯೋದು ಕೇಳಿಸ್ತಾ ಇದೆ ಅಂತಂದರೆ ಆವಾಗಲೂ ಸಹ ಎಚ್ಚರಿಕೆಯಿಂದ ನೋಡ್ಕೊಬೇಕು. ಯಾವಾಗಲೂ ಒಮ್ಮೆ ಆ ಥರ ಮಾಡ್ತಾ ಇದ್ದಾರೆ ಅಂದರೆ ಏನು ಹೆಚ್ಚಿಗೆ ಏನು ಯೋಚನೆ ಮಾಡಬೇಕಾಗಿಲ್ಲ. ಬಟ್ ತುಂಬ ದಿವಸದಿಂದ ಆ ಥರ ಮಾಡ್ತಾ ಇದ್ದಾರೆ ಅಂತಂದರೆ, ಆ ಥರ ಶಬ್ದ ಕೇಳಿಸ್ತಾ ಇದೆ ಅಂತಂದರೆ, ಕೆಲವೊಮ್ಮೆ ಇನ್ನೊಂದು ಸ್ವಲ್ಪ ವಯಸ್ಸಾದಂಥ ಮಕ್ಕಳು ಕೆಲವೊಮ್ಮೆ ಒಂಥರ ತಲೆ ಭಾರ ಅನಿಸ್ತಾ ಇದೆ ಅಂತಲೂ ಹೇಳ್ಬೋದು. ಯಾಕಂದರೆ ಅದು ಮಸಲ್ಸ್ ಯಾವಾಗಲೂ ಟೆನ್ಷನಲ್ಲಿರುತ್ತೆ. ಅದರಿಂದ ಕೆಲವೊಮ್ಮೆ ತಲೆ ಭಾರ, ತಲೆ ನೋವು ಅಂತ ಏನಾದರೂ ಅಂತ ಇದ್ರೂ ಆದಷ್ಟು ಬೇಗ ತಂದೆ ತಾಯಿಯರು ಮಕ್ಕಳನ್ನು ಚೆಕಪ್ಗೋಸ್ಕರ ಕರ್ಕೊಂಡು ಬರಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.